ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಭರತ್ ರಾಜ್. ಸುಮಾರು 1 ವರ್ಷಗಳ ಹಿಂದೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ತಾಲೂಕಿನ ಮಂಜನಾಡಿ ಅನ್ನುವಂಥ ಪ್ರದೇಶದಲ್ಲಿ ಒಂದು ದುರ್ಘಟನೆ ನಡೆದಿತ್ತು. ಅಂದರೆ ಮಳೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಗುಡ್ಡ ಕುಸಿದು ಒಂದು ಮನೆಯ ಮೇಲೆ ಬಿದ್ದಿತ್ತು. ಮನೆಯ ಮೇಲೆ ಗುಡ್ಡ ಬಿದ್ದ ತಕ್ಷಣ ಆ ಮನೆಯಲ್ಲಿದ್ದಂಥ ತಾಯಿ ಮತ್ತು 2 ಮಕ್ಕಳು ಮತ್ತು ಅವರ ಅತ್ತೆ ಏನಿದ್ರು ಆ ಮನೆಯಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದು ಆ ಒಂದು ದುರ್ಘಟನೆಯಲ್ಲಿ 2 ಪುಟಾಣಿ ಮಕ್ಕಳು ಮತ್ತು ಆ ಮಹಿಳೆ ಅಶ್ವಿನಿ ಅನ್ನುವಂಥವ್ರ ಮಹಿಳೆ ಏನಿದ್ದಾರೆ ಅವರ ಅತ್ತೆ ಅದರಲ್ಲಿ ಮೃತಪಟ್ಟಿದ್ರು. ಅಶ್ವಿನಿ ಶಾಶ್ವತ ಅಂಗವೈಕಲ್ಯ, 2 ಕಾಲುಗಳನ್ನು ಕಳ್ಕೊಂಡು ಶಾಶ್ವತ ಅಂಗವೈಕಲ್ಯಕ್ಕೆ ತುತ್ತಾದ್ರು. ಬಹುಶಃ ಆವತ್ತು ಅಲ್ಲೊಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಆ ಅಶ್ವಿನಿ ಅನ್ನುವಂಥ ಹೆಣ್ಮಗಳು ತನ್ನ 2 ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಆ ಮನೆಯ ಕೆಳಭಾಗದಲ್ಲಿ ಯಾತನೆ ಪಟ್ಟಂಥ ವಿಡಿಯೋ ಏನಿತ್ತು ಇಡೀ ರಾಜ್ಯಾದ್ಯಂತ ವೈರಲ್ ಆಗಿತ್ತು. ಅನೇಕ ಜನ ಅದನ್ನು ನೋಡಿ ಮಮ್ಮಲ ಮುರುಗಿದ್ರು ಕೂಡ ಹೌದು. ಆದರೆ ಈ ಒಂದು ಘಟನೆಯ ನಂತರ ಸಹಜವಾಗಿ ಪ್ರಾಕೃತಿಕ ವಿಕೋಪಗಳ ಹೆಸರಿನಲ್ಲಿ ಸರ್ಕಾರಗಳು ಅವರಿಗೆ ಒಂದಷ್ಟು ಪರಿಹಾರಗಳನ್ನು ಕೊಡುತ್ತೆ. ಅಲ್ಲಿ ಮೃತಪಟ್ಟಂತಹ 3 ಜನರಿಗೆ ತಲಾ 5 ಲಕ್ಷದಂತೆ 15 ಲಕ್ಷ ಮತ್ತು ಕಾಲುಗಳನ್ನು ಕಳ್ಕೊಂಡಂತಹ ಆ ಮಹಿಳೆಗೆ 3 ಲಕ್ಷ ಸೇರಿದಂತೆ ಒಟ್ಟು 18 ಲಕ್ಷ ರೂಪಾಯಿಯನ್ನು ಅವರು ಪರಿಹಾರವಾಗಿ ಕೊಟ್ಟಿದ್ರು. ಆದರೆ ಆ 3 ಜೀವಗಳಿಗೆ ಕೊಡುವಂತಹ ಪರಿಹಾರವೂ ಅಲ್ಲ ಮತ್ತು ಪರಿಹಾರ ತೆಗೆದುಕೊಂಡು ಮತ್ತೆ ಆ ಜೀವಗಳನ್ನು ವಾಪಸ್ ತರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಆ ತಾಯಿ ಅದನ್ನು ಅಲ್ಲಿಗೆ ಮುಗಿಸ್ತಿಲ್ಲ. 2 ಕಾಲುಗಳನ್ನು ಕಳ್ಕೊಂಡ್ರು ಕೂಡ ಆ ತಾಯಿ ಅದರ ವಿರುದ್ಧ ಒಂದು ಹೋರಾಟಕ್ಕೆ ನಿಲ್ತಾರೆ. ಒಂದಷ್ಟು ಸಾಮಾಜಿಕ ಸಂಘಟನೆಯ ಕಾರ್ಯಕರ್ತರು ಅವರ ಬೆಂಬಲಕ್ಕೆ ನಿಲ್ತಾರೆ. ಆ ಹೋರಾಟ ಇದ್ದಂಥದ್ದು ತಮ್ಮ ಮನೆ ಮೇಲ್ಭಾಗಕ್ಕೆ ಏನು ಗುಡ್ಡ ಕುಸಿದು ಬಿತ್ತು ಆ ಗುಡ್ಡ ಕುಸಿತಕ್ಕೆ ಪ್ರಾಕೃತಿಕ ವಿಕೋಪ ಕಾರಣ ಅಲ್ಲ. ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಪ್ರಾಕೃತಿಕ ವಿಕೋಪ ಯಾಕೆ ಕಾರಣ ಅಲ್ಲ ಅನ್ನೋದಕ್ಕೆ ಅವರು ಒಂದಷ್ಟು ಪ್ರಶ್ನೆಗಳನ್ನ ಮತ್ತೊಂದಷ್ಟು ಸಾಧ್ಯತೆಗಳನ್ನ ಇಟ್ಟಿದ್ರು. ಆವತ್ತು ಮೇಲ್ಭಾಗದಲ್ಲಿ ಒಂದು ಕಾಂಕ್ರೀಟ್ ರಸ್ತೆಯನ್ನ ಮಂಜನಾಡಿ ಗ್ರಾಮ ಪಂಚಾಯತ್ ಮಾಡಿತ್ತು. ಆದರೆ ಆ ಪಂಚಾಯತ್ ಆ ಒಂದು ರಸ್ತೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆ ದೊಡ್ಡ ಗುಡ್ಡ ಏನಿತ್ತು ಆ ಗುಡ್ಡವನ್ನ ಕಟ್ ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಒಂದು ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತಾರೆ. ಆ ಕಾರಣದಿಂದಲೇ ನಮ್ಮ ಮನೆಯ ಮೇಲೆ ಗುಡ್ಡ ಕುಸಿದು ಬಿತ್ತು ಅನ್ನುವಂಥ ಒಂದು ವಾದವನ್ನು ಅವರು ಮುಂದಿಡ್ತಾರೆ. ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಒಂದಷ್ಟು ಸಾಮಾಜಿಕ ಹೋರಾಟಗಾರರ ಮೂಲಕ ಅವರು ಪೊಲೀಸ್ ಠಾಣೆ ಕೊಣಾಜಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ದಾಖಲಿಸ್ತಾರೆ. ಪಂಚಾಯತ್ ಅಧಿಕೃತ ವ್ಯಕ್ತಿಗಳು ಯಾರಿದ್ದಾರೆ, ಪಂಚಾಯತ್ಗೆ ಸಂಬಂಧಪಟ್ಟಂತಹ ತಾಂತ್ರಿಕ ಪರಿಣಿತರು ಯಾರಿದ್ದಾರೆ, ಇಂಜಿನಿಯರ್ಗಳು ಯಾರಿದ್ದಾರೆ, ಆ ರಸ್ತೆಯನ್ನು ಮಾಡಿದಂತಹ ಯಾವೆಲ್ಲ ವ್ಯಕ್ತಿಗಳಿದ್ದಾರೆ ಅವರ ಮೇಲೆ ಒಂದು FIR ಅನ್ನು ದಾಖಲಿಸಬೇಕು. ನನ್ನ ಮಕ್ಕಳ ಸಾವಿಗೆ ಒಂದು ಕ್ರಮ ಆಗಲೇಬೇಕು ಅನ್ನುವಂಥ ಒಂದು ಹೋರಾಟಕ್ಕೆ ಇಳಿತಾರೆ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಅವುಗಳಿಗೆ ಯಾವುದಕ್ಕೂ ಕೂಡ ಒಂದು ರೀತಿಯಾದಂತಹ ಅಧಿಕಾರಯುತವಾದಂತಹ ಉತ್ತರಗಳು ಸಿಗೋದಿಲ್ಲ. ನಮ್ಮ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಕೇವಲ UDR ಅನ್ನ ಮಾಡಿಕೊಂಡು ಆ ಪ್ರಕರಣವನ್ನ ಪ್ರಾಕೃತಿಕ ವಿಕೋಪ ಅನ್ನುವಂಥ ಹೆಸರಿನಲ್ಲಿ ಮುಚ್ಚು ಹಾಕುವಂಥ ಎಲ್ಲ ಕೆಲಸಗಳನ್ನು ಬಹಳ ಕ್ಲಿಯರ್ ಆಗಿ ಮಾಡಿತ್ತು. ಆದರೆ ಅಲ್ಲಿಗೆ ಅವರು ಬಿಟ್ಟಿಲ್ಲ. ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಯಾರಿದ್ದಾರೆ ಅವರ ಮೂಲಕ ಅವರಿಗೆ ಒಂದು ದೂರನ್ನು ಕೊಡ್ತಾರೆ. ಅಲ್ಲಿಂದ ಆ ದೂರು ಮತ್ತೆ ಮಂಗಳೂರಿಗೆ ಬರುತ್ತೆ, ಜಿಲ್ಲಾ ಪಂಚಾಯತ್ ಮುಖ್ಯಾಧಿಕಾರಿಗೆ ಬರುತ್ತೆ. ಆ ಮೂಲಕ ಸ್ವತಃ ಮಾನವ ಹಕ್ಕು ಆಯೋಗ ಈ ಪ್ರಕರಣದಲ್ಲಿ ಇಂಟರ್ಫಿಯರ್ ಆಗುತ್ತೆ. ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದ ತನಿಖೆ ನಡೆಸಬೇಕು ಅನ್ನುವಂಥದ್ದಕ್ಕೆ ನಿಟ್ಟಿನಲ್ಲಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ಗಳನ್ನು ಸರ್ವ್ ಮಾಡುತ್ತೆ. ಆದರೂ ಕೂಡ ಈ ಪ್ರಕರಣವನ್ನ ಅನೇಕ ಜನ ಅಂದ್ರೆ ಒಂದಷ್ಟು ತಾಂತ್ರಿಕರು ಇದನ್ನ ತಂತ್ರಜ್ಞರು ಬರ್ತಾರೆ, ತಾಂತ್ರಿಕ ಪರಿಣಿತರು ಬರ್ತಾರೆ, ಇದ್ರ ಬಗ್ಗೆ ವರದಿಗಳನ್ನು ಕೊಡ್ತಾರೆ. ಆದರೆ ಸಹಜವಾಗಿ ನಾವು ನೋಡಬೇಕು, ಸರ್ಕಾರದ ಇಲಾಖೆಗಳು ಅವುಗಳ ತಪ್ಪುಗಳನ್ನು ಮುಚ್ಚಿಕೊಂಡೇ ಮತ್ತೆ ವರದಿಗಳನ್ನು ಕೊಡುತ್ತೆ. ನಾವು ತಪ್ಪೇ ಮಾಡಿಲ್ಲ ಅನ್ನುವಂಥದ್ದನ್ನ ಮತ್ತೆ ಅವರ ವರದಿಗಳಲ್ಲಿ ಉಲ್ಲೇಖ ಮಾಡ್ತಾ ಇರ್ತಾರೆ. ಆದರೆ 1 ವರ್ಷ ಆದ್ರೂ ಮುಂದಿನ ಮೇ 30ಕ್ಕೆ ಇಡೀ ಪ್ರಕರಣ ನಡೆದು 1 ವರ್ಷ ಆಗ್ತಾ ಬಂತು. ಆದರೆ ತಾಯಿ ತಾನು ಶಾಶ್ವತ ಅಂಗವೈಕಲ್ಯಕ್ಕೆ ತುತ್ತಾದ್ರೂ ಕೂಡ ತಮ್ಮ ಹೋರಾಟವನ್ನು ಬಿಡಲಿಲ್ಲ, ಹೋರಾಟವನ್ನು ನಿರಂತರವಾಗಿ ಮುಂದುವರಿಸಿದ್ರು. ಪರಿಣಾಮ ರಾಷ್ಟ್ರೀಯ ತಾಂತ್ರಿಕ ಸಂಸ್ಥೆ ಮಂಗಳೂರಿನಲ್ಲಿರುವಂತಹ NITK ಅನ್ನುವಂಥ ತಾಂತ್ರಿಕ ಸಂಸ್ಥೆ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ, ಇವರಿಗೆ ಸೇರಿದಂಥ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಬಹಳ ಪರಿಣಿತರಾದಂತಹ 2 ವಿಜ್ಞಾನಿಗಳು ಬರ್ತಾರೆ, ಅಂದ್ರೆ ಪ್ರೊಫೆಸರ್ಗಳು ಬರ್ತಾರೆ. ಅವರು ಬಂದು ಇದರ ವರದಿಯನ್ನು ಕೊಡ್ಲಿಕ್ಕೆ ಒಂದು ಸಮಗ್ರವಾದ ಸ್ಥಳ ಪರಿಶೀಲನೆಯನ್ನು ಕಳೆದ ಜನವರಿ 13ಕ್ಕೆ ಮಾಡ್ತಾರೆ. ಈ ಒಂದು ವರದಿಯಲ್ಲಿ ಬಹಳ ಉನ್ನತವಾದಂಥ ಅಂಶಗಳನ್ನು, ಯಾಕಂದ್ರೆ ಅವರು ಇಲ್ಲಿ ಇದು ಕೇವಲ ಒಂದು ಸಣ್ಣ ಪುಟ್ಟ ಸಂಸ್ಥೆ ಅಲ್ಲ, ರಾಷ್ಟ್ರೀಯ ತಾಂತ್ರಿಕ ಮಹಾವಿದ್ಯಾಲಯ, ಅದರ ಇಂಜಿನಿಯರ್ಗಳನ್ನು ಸೃಷ್ಟಿ ಮಾಡುವಂತ ಒಂದು ಕಾಲೇಜು ಕೂಡ ಹೌದು, ಸರ್ಕಾರದ ಕಾಲೇಜು ಕೂಡ, ಶಿಕ್ಷಣ ಸಂಸ್ಥೆ ಕೂಡ ಹೌದು. ಅವರು ಕೊಟ್ಟ ವರದಿಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. ಆ ತಾಯಿ ಕಳೆದ 1 ವರ್ಷದಿಂದ ಯಾವ ವಾದವನ್ನು ಮುಂದಿಡ್ತಾ ಇದ್ರು, ರಸ್ತೆಯ ಕಾರಣಕ್ಕಾಗಿ ಗುಡ್ಡ ಕುಸಿದು ಬಿತ್ತು, ಇದು ಅಧಿಕಾರಿಗಳ ಸ್ವಯಂ ಘೋಷಿತ ನಿರ್ಲಕ್ಷ್ಯ, ಸ್ವಯಂಪ್ರೇತ ಅಪರಾಧ ಅನ್ನುವಂಥದ್ದನ್ನೇನು ಆರೋಪವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅದೇ ವರದಿಯನ್ನ ಅವರ ವರದಿಯಲ್ಲೂ ಕೂಡ NITKಯ ಪ್ರೊಫೆಸರ್ಗಳು ಉಲ್ಲೇಖ ಮಾಡಿದ್ದಾರೆ. ಒಂದು ರಸ್ತೆಯ ಮಣ್ಣಿನ ಸ್ವರೂಪವನ್ನ ತಮಗೆ ಬೇಕಾದಂತೆ ತುಂಡು ಮಾಡಿದ್ದಾರೆ, ತಮಗೆ ಬೇಕಾದಂತೆ ಕಟ್ಟು ಮಾಡಿದ್ದಾರೆ. ಗುಡ್ಡದಲ್ಲಿ ಲ್ಯಾಟ್ರೈಟ್ ಮಣ್ಣಿದೆ, ಆ ಮಣ್ಣನ್ನ ಅಗೆದು ಅಲ್ಲಿ ಒಂದು
ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಆ ಗುಡ್ಡ ಕುಸಿಲಿಕ್ಕೆ ಅದು ಕಾರಣ ಆಗಿದೆ ಅನ್ನುವಂಥದ್ದನ್ನು, ಯಾಕಂದರೆ ಇದು ಕೇವಲ ಪ್ರಾಕೃತಿಕ ವಿಕೋಪ ಒಂದೇ ಕಾರಣ ಅಲ್ಲ, ಸರ್ಕಾರಿ ಪ್ರೇರಿತ ಮಾನವ ನಿರ್ಮಿತವಾದಂತಹ ಒಂದು ನಿರ್ಲಕ್ಷ್ಯದ ಕಾರಣಕ್ಕಾಗಿ, ಅಲ್ಲಿ ರಸ್ತೆ ನಿರ್ಮಾಣದ ಕಾರಣಕ್ಕಾಗಿಯೂ ಕೂಡ ಗುಡ್ಡ ಕುಸಿದಿದೆ ಅನ್ನುವಂಥದ್ದನ್ನು ತಜ್ಞರ ಸಮಿತಿ ತನ್ನ ವರದಿಯಲ್ಲಿ ಬಹಳ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದೆ. ಅಲ್ಲಿಗೆ ನಾವು ಗಮನಿಸಬೇಕು. ಈಗ ಈ ಪ್ರಕರಣ ಕರ್ನಾಟಕ ಹೈಕೋರ್ಟ್ನ ಮೆಟ್ಟಿಲೇರಿದೆ. ಒಂದು ರಿಟ್ ಪಿಟಿಷನ್ ಹೈಕೋರ್ಟ್ನ ಅಂಗಳದಲ್ಲಿದೆ. ಇಡೀ ಪ್ರಕರಣ ಬಹುಶಃ ಈ ರೀತಿಯಾಗಿ ಪ್ರಕೃತಿ ವಿಕೋಪದ ಕಾರಣಕ್ಕಾಗಿ ಗುಡ್ಡಗಳು ಕುಸಿಯುತ್ತೆ, ಮಣ್ಣು ಮನೆಗಳ ಮೇಲೆ ಬೀಳುತ್ತೆ. ಪ್ರತಿ ಮಳೆಗಾಲದಲ್ಲೂ ಕೂಡ ನೂರಾರು ಜನ ಈ ರೀತಿಯಾದಂಥ ದುರ್ಘಟನೆಗಳಿಗೆ ಸಾವಿಗೀಡಾಗ್ತಾ ಇದ್ದಾರೆ. ಆದರೆ ಎಲ್ಲವನ್ನು ಕೂಡ ನಮ್ಮನ್ನ ಆಳುವ ಸರ್ಕಾರಗಳು, ಜನಪ್ರತಿನಿಧಿಗಳು ಅಥವಾ ಜಿಲ್ಲಾಡಳಿತಗಳು ಅದನ್ನ ಮಳೆಯ ಹೆಸರಿನಲ್ಲಿ ಅದನ್ನ ತೆಗೆದುಕೊಂಡು ಬಂದು ಮಳೆಯ ಕಾರಣಕ್ಕಾಗಿ ಸಾವುಗಳು ಸಂಭವಿಸಿದೆ ಅನ್ನುವಂಥದ್ದನ್ನು ಹೇಳಿಕೊಂಡು ಚಿಲ್ಲರೆ ಪರಿಹಾರಗಳನ್ನು ಅವರ ಕೈಗಿತ್ತು ಅಲ್ಲಿ ಅದನ್ನು ಕ್ಲೋಸ್ ಮಾಡುವ ಪ್ರಯತ್ನಗಳನ್ನು ಮಾಡುತ್ತಾರೆ. ಆದರೆ ಮಂಜನಾಡಿಯ ಅಶ್ವಿನಿ ಮತ್ತು ಅವರ ಹಿಂದೆ ನಿಂತಿರುವಂತಹ ಒಂದಷ್ಟು ಹೋರಾಟಗಾರರೇನಿದ್ದಾರೆ, ಈ ಇಡೀ ಪ್ರಕರಣವನ್ನ ಕರ್ನಾಟಕ ರಾಜ್ಯದ ಬೆಂಚ್ ಮಾರ್ಕ್ ಪ್ರಕರಣವನ್ನಾಗಿ ತೆಗೆದುಕೊಂಡು ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಫೈನಲಿ ಇದು ನ್ಯಾಯಾಲಯದ ಮೆಟ್ಟಿಲಲ್ಲಿದೆ. ಯಾವ ಇಲಾಖೆಗಳು ಕೂಡ ಗಮನ ಹರಿಸದೆ, ಯಾವ ಇಲಾಖೆಗಳು ಕೂಡ ಬಹುಶಃ ನಿರ್ಲಕ್ಷ್ಯವನ್ನೇ ತೋರಿದಂತಹ ಒಂದು ಪ್ರಕರಣ 1 ವರ್ಷದ ಬಳಿಕ ಒಂದು ತಾರ್ಕಿಕ ಅಂತ್ಯದತ್ತ ಬಂದು ನಿಂತಿರುವಂಥದ್ದು. ಮಾನವ ನಿರ್ಮಿತ JCB ಹಾಕಿಕೊಂಡು ಇಷ್ಟೆಲ್ಲ ಗುಡ್ಡ ಅಗೆದಿದೆ. ಇವರು ಏನು ವರದಿ ಮಾಡ್ತಾರೆ ಅಂದರೆ ಇದು ಮಾನವ ನಿರ್ಮಿತ, ಅಂದರೆ ಈ NRG ಎಲ್ಲ ಈ ಕೆಲಸ ಮಾಡ್ತಾರಲ್ಲ, ಕೊಟ್ಟು ಪಿಕಾಸ್ನಲ್ಲಿ ಅಗೆತಾರಲ್ಲ, ಅದಕ್ಕೆ ರಸ್ತೆ ಮಾಡಿದ್ದು ಅಂತ ಹೇಳಿ ಅಂಥ ವರದಿಯನ್ನು ಒಂದು ಕೊಟ್ಟರು. ನಮಗೆ ಇನ್ನೂ ಆಕ್ರೋಶ ಬಂತು. ನಾವೇನು ಹೇಳಿದೆ, ಇದೆಲ್ಲ ಸರ್ ಮಾಧ್ಯಮದವರೆಲ್ಲ ಫುಲ್ ಸಪೋರ್ಟ್ ಮಾಡಿದ ತಕ್ಷಣ ನಾವೆಲ್ಲ ಹೋದ್ವಿ. ಅಲ್ಲಿ ಹೋಗುವಾಗ ಅವ್ರ ಹತ್ರ ಪ್ರಶ್ನೆ ಕೇಳಿದ್ವಿ, ನೀವು ಏನಾದರೂ ಮಾಡಬೇಕು ಇದ್ರ ಬಗ್ಗೆ, ಇಲ್ಲದ್ರೆ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಆದ್ರೂ ಮಾಡುವೆ, ಒಂದು ಮಾನವೀಯತೆ ದೃಷ್ಟಿಕೋನದಲ್ಲಿ ಇದನ್ನು ನೀವು ಮುಂದುವರಿಸಬೇಕು ಅಂತೇಳಿ ಅವರು ನೀರಾವರಿ ಇಲಾಖೆ ಒಂದು ಇಂಜಿನಿಯರ್ಗಳನ್ನು ಅವರದೇ ಇದನ್ನು ತಗೊಂಡು ಬಂದರು. ಅವರೊಂದು ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಾಕೊಂಡು ವರದಿ ಕೊಟ್ಟರು. ಇದನ್ನು ನಮಗೆ ಮನವರಿಕೆ ಆಗಲಿಲ್ಲ. ಬಟ್ ನಮಗೆ ಪಟ್ಟು ಬಿಡದೆ ನಾವು ಅದನ್ನು ಇದು ಮಾಡುವಾಗ ಅನಿವಾರ್ಯವಾಗಿ ಜಿಲ್ಲಾಡಳಿತ NITKಗೆ ಒಂದು ಇದು ಕೊಡಬೇಕಂತ ನಮ್ಮ ಜಿಲ್ಲಾ ಪಂಚಾಯತ್ CS ಪತ್ರ ಬರೆದು ಅವರು ಏನು ಮಾಡಿದ್ರು ಅಂದರೆ ನಮ್ಮ ಸರ್ಕಾರ ಹಣ ಕಟ್ಟದೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದಿಲ್ಲ ಅಂತ ಹೇಳಿ ಅದರಲ್ಲಿ ಒಂದು ಹಗ್ಗ ಜಗ್ಗಾಟದಲ್ಲಿ ಜಿಲ್ಲಾಡಳಿತ ಮತ್ತು NITK ಇದರಲ್ಲಿ ತುಂಬ ಸಮಯ ಹೋಯಿತು. ಹೋದ್ಮೇಲೆ NITK ಅವರು ಬಂದರು, ಒಳ್ಳೆ ಆಫೀಸರ್ಗಳು, ಒಳ್ಳೆ ಇಂಜಿನಿಯರ್ಗಳು ಬಂದರು, ಅದನ್ನು ನೋಡಿದರು. ಅವ್ರಿಗೆ ನೋಡುವಾಗಲೇ ನೀವು ಜನಸಾಮಾನ್ಯರು ನೋಡುವಾಗಲೇ ಗೊತ್ತಾಗುತ್ತೆ ಅದು ಅವ್ರ ಬೇಕಂತಿಲ್ಲ. ಆದ್ರೂ ಅವರು ತಾಂತ್ರಿಕ ವಿಭಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಕನ್ಕ್ಲೂಷನಲ್ಲಿ ಕರೆಕ್ಟಾಗಿ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ. ಏನಂದರೆ ಮಳೆ ಬಂದಿದೆ, ಇದು ಗುಡ್ಡ ಇದು ಮಾಡಿದರೆ ಮಣ್ಣಿನ ಸಾಂದ್ರತೆ ಇದಾಗಿ ನೀರು ಒಳಗಡೆ ಹೋಗಿ ಅದು ಮಣ್ಣಿನ ಇದಾಗಿ ಕೆಳಗಡೆ ಬಿತ್ತು ಗುಡ್ಡ ಕುಸಿದಿದೆ ಅಂತ ಇದು ಕೊಟ್ಟರು. ಆಮೇಲೆ ನಮಗೆ ಒಂದು ನಿರಾಳವಾಯಿತು. ನಾನು ಯಾಕೆಂದರೆ ಇದು ಆಗಿದೆ, ಉನ್ನತ ತಜ್ಞರೇ ಇದನ್ನು ವರದಿ ಕೊಟ್ಟಿದ್ದಾರೆ, ಇನ್ನಾದರೂ ಜಿಲ್ಲಾಡಳಿತ ಏನಾದರೂ ಮಾಡುತ್ತೆ ಅಂತೇಳಿ ಇಡೀ ವ್ಯವಸ್ಥೆಯನ್ನು ಅಣಕ ಮಾಡುವ ರೀತಿಯಲ್ಲಿ ಯಾವುದು ತಪ್ಪು ಯಾವುದು ಸರಿ ಅನ್ನುವಂಥದ್ದನ್ನು ಸ್ಥಳಕ್ಕೆ ಬಂದು ಕನಿಷ್ಠ ಪಕ್ಷ ನೋಡುವಂತಹ ವ್ಯವಧಾನವೂ ಇಲ್ಲದ ಅಧಿಕಾರಿಗಳ ಮಧ್ಯೆ ಒಂದು ವರದಿಯನ್ನು NITK ಅವರು ಕೊಟ್ಟಿದ್ದಾರೆ. ಅದು ಕೂಡ ಬಹಳ ಪೂರಕವಾಗಿರುತ್ತೆ. ಅದರ ಜೊತೆಗೆ ಇದನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಇದರಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಈ ತಾಯಿ 18 ಲಕ್ಷ ಏನೀಗ ಸಾವಿಗೆ ಸಿಕ್ಕಿರುವಂಥ ಪರಿಹಾರ ಅದು ಏನೂ ಅಲ್ಲ, ಅವರಿಗೆ ಇನ್ನೂ ಹೆಚ್ಚಿನ ಪರಿಹಾರ ಸಿಗಬೇಕು. ಆದರೆ ಪರಿಹಾರ ಮಾತ್ರ ಅಲ್ಲ, ಇದರ ಹಿಂದೆ ತಪ್ಪಿತಸ್ಥರಾಗಿರುವಂಥ ಅಷ್ಟು ಜನರಿಗೆ ಶಿಕ್ಷೆ ಕೂಡ ಆಗಬೇಕು ಅನ್ನುವಂಥ ಒಂದು ವಾದವನ್ನು ಅವರು ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಲಯ ಸಹಜವಾಗಿಯೇ ಕಾನೂನಿನ ಅಡಿಯಲ್ಲಿ ಯಾವೆಲ್ಲ ಅವಕಾಶಗಳಿವೆ ಅದನ್ನು ಬಳಸಿಕೊಂಡು ನ್ಯಾಯಾಲಯದಲ್ಲಿ ಮುಂದಿನ ದಿನಗಳಲ್ಲಿ ನ್ಯಾಯ ತೀರ್ಮಾನ ಆಗಬಹುದು. ಆದರೆ ಒಂದು ಪ್ರಕರಣವನ್ನು ಮುಚ್ಚಿ ಹೋಗುವ ಹಂತದಲ್ಲೂ ಕೂಡ ಅದನ್ನು ಮತ್ತೆ ಎತ್ತಿ ತನ್ನ 2 ಮಕ್ಕಳ ಸಾವಿಗೆ ನ್ಯಾಯ ಸಿಗಬೇಕು, ತನ್ನ ಅತ್ತೆಯ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಬ್ಬ ಶಾಶ್ವತವಾದ ಅಂಗವೈಕಲ್ಯಕ್ಕೆ ತುತ್ತಾದರೂ ಕೂಡ ಆ ಮಹಿಳೆ ಏನ್ಬಿಡ್ತಾ ಇರುವಂಥ ಹೋರಾಟ ಏನಿದೆ ಇದು ನಿಜಕ್ಕೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಬಹುದು. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲಾಗಿ ಈ ಒಂದು ಪ್ರಕರಣ ಬಹಳ ವಿಭಿನ್ನವಾಗಿ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಈ ಪ್ರಕರಣವನ್ನು ಯಾವ ರೀತಿ ನೋಡುತ್ತೆ, ಯಾವ ರೀತಿಯ ವಾದ ಪ್ರತಿವಾದಗಳು ನಡೆಯುತ್ತೆ, ವಿಚಾರಣೆ ನಡೆಯುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.